ಸಾಹಿತ್ಯದ ಪ್ರಶ್ನೆಗಳು ಎಷ್ಟೊಂದು ಸರ್ತಿ ನಿಶ್ಚಯವಾಗುವುದು. ನಿಮ್ಗೇನಾದರೂ ಹಿಸ್ಟ್ರಿಯಲ್ಲಿ ಸೋಷಿಯಾಲಜಿಯಲ್ಲಿ ಆಸಕ್ತಿ ಇದ್ದರೆ ಈ ರೀತಿಯಾಗಿ ನಮ್ಮ ಸೋಷಿಯಾಲಜಿ ಆಧಾರದ ಮೇಲೆ, ನಮ್ಮ ಹಿಸ್ಟ್ರಿ ಆಧಾರದ ಮೇಲೆ ನಿರ್ಣಯವಾಗುತ್ತೆ. ಹಾಗಾಗಿ ನೀವೇನೇ ಹೊಗಳಿದ್ರು ಲಂಕೇಶು ನನಗೆ ಪ್ರಮಾಣ ಆಗಲ್ಲ, ಜಯಂತ್ ಕಾಯ್ಕಿಣಿ ನನಗೆ ಪ್ರಮಾಣ ಆಗಲ್ಲ, ನನಗಾಗಲ್ಲ. ಜಯಂತ್ ಕಾಯ್ಕಿಣಿಯಲ್ಲಿ ಅಭಾರತೀಯವಾದ ವಿಚಾರವಿದೆ ನನಗನ್ಸುತ್ತೆ. ಪೂರ್ಣಚಂದ್ರ ತೇಜಸ್ವಿಯ ಸಾಹಿತ್ಯದ ಬಗ್ಗೆ ನಂಗೆ ಸಮಸ್ಯೆಗಳಿವೆ ಭಾರತೀಯನಾಗಿ. ಅವರು ವಿಮರ್ಶೆ ಪುಸ್ತಕದ ಬಗ್ಗೆ ನಂಗೆ ಸಮಸ್ಯೆ ಇದೆ. ಚರ್ಚೆಗೆ ಯಾರೇ ಕರೆದ್ರು ಬಂದು ಭಾಷಣ ಮಾಡ್ತೀನಿ ಬೇಕಾರೆ. ನಾನೇನು ಹೇಳ್ತಿರೋದು ಅಂದರೆ, ರಸವನ್ನು ಯಾರು ತಮಾಷೆ ಮಾಡಿ ಮಾತಾಡ್ತಾರೆ, ಗೇಲಿ ಮಾಡಿ ಮಾತಾಡ್ತಾರೆ, ಧ್ವನಿ ಸಾಹಿತ್ಯವನ್ನು ತಮಾಷೆ ಮಾಡಿ ಮಾತಾಡ್ತಾರೆ, ಔಚಿತ್ಯವನ್ನು ತಮಾಷೆ ಮಾಡಿ ಮಾತಾಡ್ತಾರೆ ಅಂದರೆ ಟಿ.ಎಂ. ಶ್ರೀಕಂಠಯ್ಯ, ತಿಪ್ಪೇರುದ್ರಸ್ವಾಮಿ, ಕುವೆಂಪು ಇತ್ಯಾದಿಯವರು ಬರೆದಿರೋ ವಿಷಯವನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಅವರ ಕಾವ್ಯಮೀಮಾಂಸೆ ಪುಸ್ತಕಗಳಲ್ಲಿ ಹೇಳಿರುವ ಅಂಶಗಳೇ ಇದೆಲ್ಲವೂ ಉದ್ದಕ್ಕೂ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಅಥವಾ ಅಲ್ಲಿ ಪ್ಲೇಟೋ, ಅರಿಸ್ಟಾಟಲ್, ಹೊರೇಸ್, ಲಾಂಜಿನಿಸ್ ಇತ್ಯಾದಿ ದೊಡ್ಡ ದೊಡ್ಡ ಚಿಂತಕರು ಹೇಳ್ಕೊಂಡು ಬಂದಿರೋ ವಿಚಾರಗಳನ್ನೇ ತಿಪ್ಪೇರುದ್ರಸ್ವಾಮಿಯವರು ಅವರ ತೌಲನಿಕ ಕಾವ್ಯಮೀಮಾಂಸೆ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದಕ್ಕೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದಿದೆ. ನಾವೆಲ್ಲ ಎಲ್ ಓದಿದ್ದೀವಿ, ಪಾಠ ಮಾಡಿದ್ದೀವಿ. ಅದು ಸಾಹಿತ್ಯವನ್ನ ಸಾಹಿತ್ಯದ ಟೂಲ್ಸ್ ಮೂಲಕವೇ ವಿವರಿಸುವಂಥ ನೆಲೆ. ಅದು ಯಾವುದೂ ಬೇಡ. ಇದೆಲ್ಲ ಹಳೆ ಕಾಲದ್ದು. ಸಾಹಿತ್ಯವನ್ನು ನಾವು ನೋಡುವಂಥದ್ದು ನಾವು ನಂಬಿಕೊಂಡು ಬಂದಿರುವ ಕೆಲವು ಸಂಘರ್ಷಾತ್ಮಕವಾದ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಥಿಯರಿಗಳ ಆಧಾರದ ಮೇಲೆ ಅಂತ ಯಾರು ಸಾಹಿತ್ಯವನ್ನು ಹೇಳ್ತಾರೆ, ಸಾಹಿತ್ಯವನ್ನು ಬರೀತಾರೆ, ಅವರು ನಮಗೆ ಪ್ರಮಾಣ ಆಗೋದಿಲ್ಲ. ನನಗೆ ಕುವೆಂಪು ಪ್ರಮಾಣವಾಗ್ತಾರೆ, ಅವರ ಮಗ ತೇಜಸ್ವಿ ಪ್ರಮಾಣ ಆಗೋದಿಲ್ಲ. ನನಗೆ BGL ಸ್ವಾಮಿ ಪ್ರಮಾಣ ಆಗ್ತಾರೆ, ಅವ್ರ ತಂದೆ DVGನೂ ಪ್ರಮಾಣ ಆಗ್ತಾರೆ. ಇದಕ್ಕೆ ಕಾರಣ ಅವ್ರ ಜಾತಿ ಅಲ್ಲ. ಯಾಕಂದ್ರೆ ನಾಳೆ ಪೇಪರಲ್ಲಿ ಹತ್ರ ಬರಿಬೋದು. ನಂಗೆ ಗೊತ್ತು, ಪೇಪರ್ನಲ್ಲಿ ನಾನು ಇದ್ದಿದ್ದೀನಿ ಹೆಂಗೆ ಬರೀತಾರೆ ನಂಗೆ ಗೊತ್ತಿದೆ ಅಲ್ಲ. ಮತ್ತು ನಾನು ಸ್ಪಷ್ಟೀಕರಣ ಕೂಡ ಕೊಡಲ್ಲ. ನಾನು ರಾಜಕಾರಣಿ ಅಲ್ಲ, ರಾಜಕಾರಣಿ ಅಲ್ಲದೆ ಇರೋದ್ರಿಂದ ನಾನು ಸ್ಪಷ್ಟೀಕರಣ ಕೊಡಲ್ಲ. ನಮ್ಮ ನೆಲೆ ಸಾಹಿತ್ಯದ ರಸದ ನೆಲೆ. ಆ ಸಾಹಿತ್ಯ ಓದುವಾಗ ಎಲ್ಲಿ ನನಗೆ ಶುದ್ಧವಾದ ಖುಷಿ ಆಗತ್ತೆ, ಆನಂದವಾಗತ್ತೆ, ಆ ತೇಜಸ್ವಿ ಲಿಟ್ರೇಚರಲ್ಲಿ ಇರುವ ಭಾಗಗಳು ನಾನು ಓದ್ತೀನಿ. ಎಲ್ಲಿ ಅವರು ಸಮಾಜವನ್ನು ಕೆಣಕುತ್ತಾರೆ, ಗೇಲಿ ಮಾಡ್ತಾರೆ ಅನಗತ್ಯವಾಗಿ, ಅಂಥ ಭಾಗವನ್ನು ನಾನು ಇಷ್ಟಪಡಲ್ಲ. ಉದಾಹರಣೆಗೆ ಕುವೆಂಪು ಅವ್ರ ಮನೆ ಮೇಲೆ ABVP ಹುಡುಗರು ಬಂದು ದಾಂಧಲೆ ಮಾಡಿದ್ರು ಅಂತ ಅಣ್ಣನ ನೆನಪು ಕಾದಂಬರಿಯಲ್ಲಿ ಬರೀತಾರೆ. ಬೇರೆ ಸಂಘಟನೆಗಳಾಗಿದೆ ತೇಜಸ್ವಿ ಮೇಲೆ ಕೇಸ್ ಹಾಕಿರೋರು. ನಮ್ಮ ತೇಜಸ್ವಿ ಅಲ್ಲ ಅಂತ ಸುಮ್ಮನಿದ್ರು ಅವರು ಅವತ್ತು. ಇಂಥದ್ದೊಂದು ದಲಿತ ಬಂಡಾಯ ಸಾಹಿತ್ಯದಲ್ಲಿ ಚಂದ್ರಶೇಖರ್ ಪಾಟೀಲ ಇತ್ಯಾದಿ ಬರೆದಿರೋದು 100 ಉದಾಹರಣೆಗಳನ್ನು ನೀವು ಕೊಡಬಲ್ಲೆ. ಬೇರೆ ಹಿಂದೂಗಳಾಗಿದ್ರೆ, ಬೇರೆ ರಾಜ್ಯದ ಹಿಂದೂಗಳಾಗಿದ್ರೆ ಅವರಿಗೆ ಬೇರೆ ರೀತಿಯ ಕೋರ್ಟಲ್ಲಿ ನೋಡ್ಕೊಂಡಿರೋರು. ಕರ್ನಾಟಕದವರು ಅದರಿಂದ ಪಾಪ ಏನೋ ಬರ್ಕೊಂಡು ಹೋಗಿದ್ದಾರೆ, ನಮ್ಮ ಪಾಟೀಲ್ರಲ್ವ ಅಂತ ಬಿಟ್ಟಿದ್ದಾರೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವ ಅಂತ ಹೇಳಿದ್ರೆ ಯಾರು ಋಗ್ವೇದದ ಬಗ್ಗೆ ವೇದದ ಬಗ್ಗೆ ಬರೆದಾಕ್ಷಣ ಸ್ವ ಆಗಲ್ಲ. ಋಗ್ವೇದದಲ್ಲಿ ಬರುವ ಅಶ್ವಮೇಧವನ್ನ ಇದೇ ನಮ್ಮ ದಾವಣಗೆರೆಯಲ್ಲಿದ್ದಂಥ ಅಥವಾ ಇರಬಹುದಾದಂಥ ವೀರಭದ್ರಪ್ಪ ಅನ್ನೋ ಲೇಖಕರು ವೇದಾಂತ ರೆಜಿಮೆಂಟ್ ಅನ್ನೋ ಪುಸ್ತಕ ಬರೆದಿದ್ರು. ಕನ್ನಡದ ಅತ್ಯಂತ ಕೆಟ್ಟ ಪುಸ್ತಕಗಳಲ್ಲೊಂದು ದಾವಣಗೆರೆ ಲೇಖಕರವರು. ಲಂಕೇಶ್ ಪತ್ರಿಕೆಯವರು ಪ್ರಕಟ ಮಾಡಿದ್ರು ಅದನ್ನ. ಸಾಹಿತ್ಯದ ಬಗ್ಗೆ ಮಾತನಾಡೋದು ಅಂದರೆ ಅಷ್ಟು ಸುಲಭದ ವಿಷಯ ಅಲ್ಲ. ತೊಗಲನಾಲಿಗೆಯಿಂದ ನಿಜವನ್ನು ನುಡಿವಾಗ ತಾನು ಅಂಗೈಲಿ ಪ್ರಾಣಗಳ ಹಿಡಿಯಬೇಕು, ಇಲ್ಲದಿರ ನೀರಿನಲು ತಣ್ಣಗಿದ್ದವನವಲು ಉರಿಯನಾಲಿಗೆಯಿಂದ ನುಡಿಯಬೇಕು. ಬೇಂದ್ರೆಯವ್ರ ಮಾತಿದು. ಅದು ತೊಗಲನಾಲಿಗೆಯ ಸಾಹಿತ್ಯವಲ್ಲ, ಸಾಹಿತ್ಯ ಉರಿಯನಾಲಿಗೆಯ ಸಾಹಿತ್ಯ. ಬೇಂದ್ರೆಯವ್ರ ಮಾತಿದು. ಸ್ವಾದ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ನಾವು ನಮ್ಮ ಅನೇಕ ಮೋಹಕ ಸಾಹಿತಿಗಳನ್ನು ಪಕ್ಕಕ್ಕಿಡಬೇಕಾಗತ್ತೆ. ಯಾವುದು ನನಗೆ ಭಾರತೀಯವೋ, ಯಾವುದು ನನಗೆ ಈ ನೆಲದ ಬೇರು ಅನ್ನೋದು ಯಾರಲ್ಲೇ ಬಂದಿರಲಿ. ಇವಾಗ ಹೇಳಿರುವಂಥ ಯಾರನ್ನ ನಾನು ಖಂಡಿಸಿದೆ, ಆ ಲೇಖಕರಲ್ಲಿ ಬಂದಿದ್ರೆ ಆ ಪೋರ್ಷನ್ಸ್ ಕೂಡ ನನಗೆ ಬೇಕು. ಅದಲ್ಲದ ಪೋರ್ಷನ್ಸ್ ನನಗೆ ಬೇಡ ಅಷ್ಟೇನೆ. ಯಾರನ್ನೂ ದೂರೀಕರಿಸುವ ಮಾತಿಲ್ಲ, ದೂರವಿಡುವ ಮಾತಿಲ್ಲ. ಹಾಗೆಂದು ಮುಲಾಜಿಗೆ ಒಳಗಾಗಿ ಅವರನ್ನ ಹತ್ರ ಮಾಡಿಕೊಳ್ಳೋ ಪ್ರಶ್ನೆನೂ ಇಲ್ಲ. ನನಗೆ ಆಧಾರ ನನ್ನ ಭಾರತ, ನನಗೆ ಆಧಾರ ನನ್ನ ಹಿಂದೂ ಧರ್ಮ, ನನಗೆ ಆಧಾರ ನನ್ನ ಸಂಸ್ಕೃತಿ. ಅದನ್ನು ಮೆಚ್ಚುವ, ಅದರ ದೋಷಗಳನ್ನು ಮನೆಯ ಒಳಗಿನವರಾಗಿ ಇದ್ದುಕೊಂಡು ನನಗೆ ವಿವೇಕಾನಂದರಂತೆ ಯಾರು ತೋರಿಸ್ಕೊಡ್ತಾರೋ ಅವರು ನನಗೆ ಪ್ರಮಾಣ. ಇದು ಪ್ರಮಾಣ.